ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಲಿವಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ತಮಿಳಿನಲ್ಲಿ ನೋಡಿದ ಹಾಗೆ ನಾವು ಇವತ್ತು ಮಂಗಳೂರಿನಿಂದ ಹೊರಟು ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡುವ ಅಂತ ಹೊರಟಿದ್ವಿ. ಹಾಗೆ ಹೋಗುವ ದಾರಿಯಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವೂ ಸಿಗ್ತದೆ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಕೊಲ್ಲೂರಿಗೆ ಹೋಗುವ ಅಂತ ನಮ್ಮೊಟ್ಟಿಗೆ ಇದ್ದ ಸುಗುಣಮಾಯಿಯವರು ಹೇಳಿದ್ರು. ಹಾಗೆ ನಾವು ಅವ್ರ ಹತ್ರ ಕೇಳ್ತಾ ಇದ್ವಿ, ಆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವಿಶೇಷತೆ ಏನು ಮತ್ತೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಆಗ ಅವರು ನಮಗೆ ಅವರ ನಿಜ ಜೀವನದಲ್ಲಿ ನಡೆದ ಒಂದು ಪವಾಡವನ್ನು ಹೇಳ್ತಾರೆ. ಆ ಪವಾಡ ಏನು ಅಂತ ಕೇಳಿ ಮತ್ತೆ ನಾವು ಅಲ್ಲಿ ಹೋದ ಆ ಬ್ಲಾಗ್ ಅನ್ನು ಸಹ ವಿಡಿಯೋನ ಸಹ ಹಾಕಿದ್ದೇವೆ, ನೋಡಿ ದರ್ಶನ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಮಾರುಕಟ್ಟೆ ನನ್ನ ಮಾಮ ನಮ್ಗೆ ಸೈಕಲ್ ಅಂಗಡಿ ಶಾಪ್ ಇತ್ತು. ಹಾಗೆ ನಮ್ಮ ಮಾವನ ಅಂಗಡಿ ಸಾಮಾನೆಲ್ಲ ಕಳವಾಗಿ ಹೋಗಿತ್ತು. ಆಗ ನಮ್ಮ ಮಾವ ಮಾರುಕಟ್ಟೆ ದೇವರಿಗೆ ಹೇಳಿದ್ರು, ನನ್ನ ಸಾಮಾನೆಲ್ಲ ಕಳವಾಗಿ ಹೋಗಿದೆ, ನೀನು ಅದನ್ನು ತರಿಸಿ ತಂದು ಕೊಡುವ ಜವಾಬ್ದಾರಿ ನಿಂದು ಅಂತೇಳಿ. ಮರುದಿವಸ ಯಾರೋ ಅವ ತಕೊಂಡು ಹೋಗಿದ್ದ. ಅವ ಮರುದಿವಸ ನಮ್ಮ ಅಂಗಡಿ ಬಾಗಿಲು ಓಪನ್ ಮಾಡುವಾಗ ಗೋಣಿ ಚೀಲದಲ್ಲಿ ಕಟ್ಟಿ ಹೋದ ಸಾಮಾನನ್ನು ಎಲ್ಲ ಅಂಗಡಿ ಬಾಗಿಲ ಹತ್ರ ತಂದು ಇಟ್ಟಿದ್ದಾನೆ, ಬಿಡಿಸಿಟ್ಟಿದ್ದು. ಅವ ಯಾರು ಎಂತ ಅಂತ ವಿಷಯ ಗೊತ್ತಿಲ್ಲ, ಅಷ್ಟು ಕಾರ್ಣಿಕೆದ್ದು ಮಾನ್ಕಟ್ಟೆದ ಇವತ್ತು. ಸೊ ಹಾಗೆ ನಮ್ಮನ್ನು ಇವತ್ತು ಅಲ್ಲಿಗೆ ಕರ್ಕೊಂಡು ನಾವು ಈಗ ಹೋಗ್ತಿದ್ದೀರಿ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೈ ಮುಗಿದು ಏನಾದ್ರೂ ತೊಂದ್ರೆ ಎಲ್ಲ ಇದ್ರೆ ಎಲ್ಲ ದೂರ ಪರಿಹಾರ ಆಗ್ಲಿ, ದೂರ ಆಗ್ಲಿ. ನೀವು ಸಹ ಒಮ್ಮೆ ಹೋಗಿ ಅದಕ್ಕೆ ಭೇಟಿ ಮಾಡಿ, ನಿಮ್ಮ ಮನಸ್ಸಲ್ಲಿದ್ದದ್ದು ಏನಾದ್ರೂ ಇದ್ರೆ ತೊಂದರೆಗಳು ಎಲ್ಲ ದೂರ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ತುಂಬಾ ಕಾರ್ಣಿಕೆದ್ದು ದೇವಸ್ಥಾನದ್ದು ಬ್ರಹ್ಮಲಿಂಗೇಶ್ವರ. ಅಲ್ಲಿ ಹುಲಿ ಉಂಟು, ಹುರುಳಿ ಇದ್ದು, ಮತ್ತೆ ಮಕ್ಕಳು ಆಗದವರಿಗೆ ಮಗುವಿನ ತೊಟ್ಟಿಲಾಗಿ ಅದೆಲ್ಲ ತುಂಬಾ ಕಾರ್ಣಿಕೆದ್ದು ದೈವ ಅದು. ನೀವು ಒಮ್ಮೆ ಭೇಟಿ ಮಾಡಿ. ಹಾಗೆ ನಾವು ಒಬ್ಬೊಬ್ಬರ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೆದಿದೆ ಆಧ್ಯಾತ್ಮಕ್ಕೆ ಬಂದ ಮೇಲೆ ಅಂತ ಅದರ ಬಗ್ಗೆ ಮಾತಾಡ್ತಾ ಮುಂದೆ ಹೋಗಿ ಮಾರಣಕಟ್ಟೆಗೆ ರೀಚ್ ಆದ್ವಿ. ಇದೇ ನೋಡಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ್ದು ಸ್ವಾಗತ ಮಂಟಪ ದ್ವಾರ. ಹಾಗೆ ಇಲ್ಲಿ ನಾವು ಪಾರ್ಕಿಂಗ್ ಮಾಡಿ ಮುಂದೆ ದೇವಸ್ಥಾನದ ಒಳಗೆ ನಡ್ಕೊಂಡು ಹೋದ್ವಿ. ಆದ್ರೆ ದೇವಸ್ಥಾನದ ಒಳಗೆ ನಮ್ಗೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಅಲೋ ಇಲ್ಲ, ಹಾಗೆ ಅದರದ್ದು ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅಲ್ಲಿ ಬ್ರಹ್ಮಲಿಂಗೇಶ್ವರ ದೇವರಿದ್ದಾರೆ, ಮತ್ತೆ ಸ್ಪೆಷಲ್ ಏನಂದ್ರೆ ಹುಲಿ ದೇವರಿದ್ದಾರೆ, ಹಾಯಗುಳಿ ದೇವರಿದ್ದಾರೆ. ಇಲ್ಲಿ ಹುಲಿ ದೇವರಿಗೆ ಹುರುಳಿ ಹರಕೆ ಆಗಿ ಕೊಡ್ತಾರೆ. ಏನಾದ್ರೂ ಪಶುಗಳಿಗೆ ದನಗಳಿಗೆಲ್ಲ ಏನಾದ್ರೂ ಹುಷಾರಿಲ್ಲದೆ ಆದ್ರೆ, ಏನಾದ್ರೂ ತೊಂದರೆ ಆದ್ರೆ ಇಲ್ಲಿ ಬಂದು ಹುರುಳಿಯ ಆ ಹರಕೆಯನ್ನು ಕೊಟ್ರೆ ಅದು ಎಲ್ಲ ನಿವಾರಣೆಗೆ ಹೋಗ್ತದೆ, ದೇವರದ್ದು ಆಶೀರ್ವಾದ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ದೇವರಿಗೆ ಕೈ ಮುಗಿದು ದೇವರದ್ದು ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಕೊಲ್ಲೂರಿಗೆ ಹೋಗ್ತಾ ಇದ್ವಿ. ಆ ಕೊಲ್ಲೂರಿಗೆ ಹೋಗುವ ದಾರಿಯೇ ಅಷ್ಟು ಸುಂದರ. ಏನು ಆ ಕೊಲ್ಲೂರು ಅಂತ ಹೇಳುದು, ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನ ಇರುತ್ತೆ ಕೊಡಚಾದ್ರಿಯ ಮಡಿಲಲ್ಲಿ ಅಂತ ಹೇಳ್ಬೋದು. ಆ ದೇವಸ್ಥಾನದ ಹಿಂದೆ ನಾವು ನೋಡಿದ್ರೆ ಕೊಡಚಾದ್ರಿ ಬೆಟ್ಟ ಕಾಣ್ತದೆ. ಈ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ತುಂಬಾ ಕೇರಳದವರಿಗೆ, ತಮಿಳ್ನಾಡವರಿಗೆ, ಅವರಿಗೂ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡಿದ್ರೆ ನೀವು ತುಂಬಾ ಜನ ಕೇರಳದಿಂದ, ತಮಿಳ್ನಾಡಿಂದ ಸಹ ಬರ್ತಾರೆ. ಹಾಗೆ ನಾವು ಸಹ ಈಗ ಅಲ್ಲಿಗೆ ಕೊಲ್ಲೂರಿಗೆ ರೀಚ್ ಆದ್ವಿ. ಕೊಲ್ಲೂರಿಗೆ ರೀಚ್ ಆಗುವಾಗ್ಲೇ ನೋಡಿದ್ರೆ ನೀವು ಹಿಂದ್ಗಡೆ ಬೆಟ್ಟದ ಸಾಲುಗಳು ಕಾಣ್ತಾ ಇದೆ. ಅಲ್ಲಿಗೆ ರೀಚ್ ಆಗುವಾಗ್ಲೇ ಆ ಒಂದು ಫೀಲಿಂಗೇ ಬೇರೆ. ಆ ತಂಪು ತಂಪು ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ, ಆ ಒಂದು ಸುಂದರವಾದ ಫೀಲಿಂಗ್ ಇರ್ತದೆ. ಅಲ್ಲಿ ಒಳಗೆ ಹೋದ್ಮೇಲೆ ನಾವು ಯಾವತ್ತು ಅಲ್ಲಿಗೆ ಹೋಗುವಾಗ ತುಂಬಾ ರಶ್ ಇರ್ತದೆ, ತುಂಬಾ ಹೊತ್ತು ದೇವರಿಗೆ ಕೈ ಮುಗಿಲಿಕ್ಕೆ ಟೈಮ್ ಸಿಗುದಿಲ್ಲ. ಯಾಕಂದ್ರೆ ರಶ್ ಇರುವಾಗ ಎಲ್ಲರಿಗೆ ಸಹ ಕೈ ಮುಗಿಲಿಕ್ಕೆ ಟೈಮ್ ಬೇಕಲ್ಲ, ಹಾಗೆ ನಾವು ಬೇಗ ಬೇಗ ಕೈ ಮುಗಿದು ಹೋಗ್ಬೇಕಾಗ್ತದೆ. ಆದ್ರೆ ಇವತ್ತು ಏನು ವಿಶೇಷತೆ ಅಲ್ಲ, ನಮ್ಮ ಪುಣ್ಯ ಗೊತ್ತಿಲ್ಲ, ಒಳಗೆ ಹೋಗುವಾಗ ಅಷ್ಟು ಜನ ಇರ್ಲಿಲ್ಲ. ಹಾಗೆ ನಮ್ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಹೊತ್ತು ದರ್ಶನ ಮಾಡ್ಲಿಕ್ಕೆ ಸಿಕ್ತು. ಹಾಗೆ ಪೂಜೆ ಮಾಡಿಸಿದೆವು, ಅದಕ್ಕೆ ಸಂಕಲ್ಪ ಮಾಡ್ಲಿಕ್ಕೆ ಸಿಕ್ತು. ತುಂಬಾ ತುಂಬಾ ಚೆನ್ನಾಗಿ ದರ್ಶನ ಮಾಡಿದ್ವಿ. ಇದೇ ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೆವು. ಇದೇ ಸೌಪರ್ಣಿಕ ನದಿ. ಈ ನದಿಯಲ್ಲಿ ನಾವು ಕೈ ಕಾಲು ತೊಳೆದು ಮಿಂದು ಹೋಗ್ಬೋದು. ಆದ್ರೆ ಅಲ್ಲಿ ಕಾಲ್ ತೊಳಿಲಿಕ್ಕೆ ಮೇಲೆ ಪೈಪ್ ಸಹ ಇಟ್ಟಿದ್ದಾರೆ, ಅಲ್ಲಿ ನಾವು ಕಾಲ್ ತೊಳೆದು ಸಹ ಒಳಗೆ ಹೋಗ್ಬೋದು. ಇದು ನೋಡಿ, ಇದೇ ದೇವಸ್ಥಾನದ್ದು. ಅಲ್ಲಿ ಹೋಗುವಾಗ್ಲೇ ನೋಡಿದ್ರೆ ಈ ಮಕ್ಕಳೆಲ್ಲ
ಟೂರಿಗೆ ಬಂದಿದ್ದು ಕಾಣ್ತದೆ, ಹೊರಗೆ ಎಲ್ಲಿಯೋ ಹೊರಗೆ ಊರಿಂದ. ಆ ಟೂರಿಗೆ ಬಂದು ಮಕ್ಕಳನ್ನು ನೋಡ್ಲಿಕ್ಕೆ ಅಷ್ಟು ಸಂತೋಷ ಆಗ್ತದೆ. ನಮ್ಮ ಸ್ಕೂಲ್ ಡೇಸ್ ಎಲ್ಲ ನಮ್ಗೆ ನೆನಪಾಗ್ತಾ ಇತ್ತು. ಹಾಗೆ ಆ ದೇವಸ್ಥಾನ ನೋಡುವಾಗ್ಲೇ ನಮ್ಗೆ ಒಂದು ಅಷ್ಟು ಸಂತೋಷ, ಆ ಖುಷಿ ಆಯ್ತು. ಹಾಗೆ ಅಲ್ಲಿಂದ ಒಳಗೆ ಹೋಗಿ ದೇವರದ್ದು ದರ್ಶನ ಮಾಡಿ, ಅಲ್ಲಿಂದ ಮತ್ತೆ ನಾವು ಒಳ್ಳೆ ಪ್ರಾರ್ಥನೆ ಎಲ್ಲ ಮಾಡಿ, ದೇವರದ್ದು ದರ್ಶನ ಮಾಡಿ ಅಲ್ಲಿಂದ ಒಳಗೆ ಊಟಕ್ಕೆ ಅನ್ನಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಹೋದೆ. ನನಗೆ ದೇವಸ್ಥಾನದ ಅನ್ನಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನೀವು ದೇವಸ್ಥಾನದಲ್ಲಿ ಒಂದು ಆರತಿ ತಗೊಳ್ಬೇಕಾದ್ರೆ ಸಹ, ಅಲ್ಲ ದೇವರ ಒಂದು ಸಣ್ಣ ಅನ್ನದ ಅಗುಳು ತಿನ್ಬೇಕಾದ್ರೆ ಸಹ ಅದಕ್ಕೆ ಪುಣ್ಯ ಬೇಕಂತೆ. ಹಾಗೆ ಅಲ್ಲಿ ಹೋಗುವಾಗ ಆ ಫೀಲ್ ನಮ್ಗೆ ಇರ್ಬೇಕು. ನಾನು ಮೊದಲೇ ನಿಮ್ಗೆ ಒಂದು ವಿಡಿಯೋ ಅಲ್ಲಿ ಹೇಳಿದ್ದೇನೆ, ಆ ನಮ್ಗೆ ಆ ಪ್ರಾರ್ಥನೆ ಮಾಡುದಂದ್ರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಸುತ್ತುವರೆದು ಬಂದ್ರೆ ಅದು ಎಣ್ಣೆಯ ಗಾಣಕ್ಕೆ ಎತ್ತು ಸುತ್ತಿದಂತೆ ಅಂತ ಹೇಳ್ತಾರೆ. ಹಾಗೆ ನಾವು ಒಳಗೆ ಹೋಗುವಾಗ ಆ ಅಮ್ಮನೊಟ್ಟಿಗೆ ಫೀಲಿಂಗ್ ಆಗ್ಬೇಕು, ಕನೆಕ್ಷನ್ ಆಗ್ಬೇಕು. ಅಮ್ಮನ ಹತ್ರ ಕನೆಕ್ಟ್ ಮಾಡಿ ಅಮ್ಮ ನಮ್ಮನ್ನು ಕಾಪಾಡಿ ಅಂತ ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳೆಲ್ಲ ದೂರ ಆಗಿ, ಆ ಏನು ತೊಂದರೆ ಫೀಲಿಂಗ್ ಎಲ್ಲ ಉಂಟು ಎಲ್ಲ ದೂರ ಆಗಿ ಮನಸ್ಸು ಅಷ್ಟು ಪ್ರಶಾಂತ ಆಗ್ತದೆ. ದೇವರದ್ದು ಆಶೀರ್ವಾದ ಅಷ್ಟು ಸಿಗ್ತದೆ. ನೋಡಿ, ಇದೇ ಅನ್ನಪ್ರಸಾದದ್ದು ಚಕ್ರ. ಇಲ್ಲಿ ಬಂದು ಆ ಅನ್ನವನ್ನು ತಕೊಂಡು ಕುತ್ಕೊಳ್ಳುವಾಗ್ಲೇ ಅಷ್ಟು ಮನಸ್ಸಿಗೆ ಸಂತೋಷ. ದೇವರಿಗೆ ಕೈ ಮುಗ್ದು ನಾನು ಮತ್ತೆ ಊಟ ಮಾಡ್ಲಿಕ್ಕೆ ಕೂತ್ಕೊಂಡೆ. ಇದೇ ನೋಡಿ ದೇವಸ್ಥಾನದ ಹೊರಗೆ ಬರುವಾಗ ಆ ಕೊಡಚಾದ್ರಿ ಬೆಟ್ಟ. ಇಲ್ಲಿಗೆ ಸಹ ನೀವು ಹೋಗ್ಬೋದು. ಇಲ್ಲಿಗೆ ಸಹ ಹೋಗ್ಲಿಕ್ಕೆ ಏನು ಜೀಪ್ ಉಂಟಂತೆ. ನಾನು ಇಲ್ಲಿವರೆಗೆ ಅಲ್ಲಿಗೆ ಹೋಗ್ಲಿಲ್ಲ, ಇನ್ನು ಫ್ಯೂಚರ್ ಅಲ್ಲಿ ಹೋಗ್ಬೇಕು ಅಂತ ಉಂಟು. ಹಾಗೆ ನಾನು ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ದೇವಸ್ಥಾನಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡಿ, ದೇವರಿಗೆ ಕೈ ಮುಗಿಯಿರಿ, ಮನಸ್ಸು ಪ್ರಶಾಂತತೆ ಆಗ್ತದೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.